ಹಸು ಚೆನ್ನಾಗಿದೆ. ನಿಮ್ದನ್ನ ಹಸು ಇದು? ಹೌದು ಸರ್. ಎಷ್ಟು ಸರ್ ಇದು? ಸರ್ 16,25,000 ಸರ್. ಈ ಎತ್ತುಗಳನ್ನ ಬೀಟ್ ಮಾಡುವಂಥ ಎತ್ತು ಇಡೀ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಚಾಂಪಿಯನ್ ಎತ್ತು ಅಂದ್ರೆ ಕರ್ನಾಟಕದಲ್ಲಿ ಇವೇನೆ. ಅವರು ಇನ್ನೂ 20 ಲಕ್ಷ ಕೋಟ್ ಮಾಡಿದ್ರು, ನಾವು ಅದಕ್ಕೆ ಇದು ಮಾಡ್ತಾ ಇರಲಿಲ್ಲ, ಕೊಂಡ್ಕೋತಿದ್ದೆ. ಇಲ್ಲಿ ಅಣ್ಣ ಎಲ್ಲ ಜಿಲ್ಲೆಯಿಂದ ಬಂದವ್ರು. ಈಗ KR ಪೇಟೆಯಿಂದ ಬಂದವ್ರೆ ತೊಗೊಂಡೋಗೋರು, ಮಳವಳ್ಳಿ ತಾಲೂಕಿಂದ ಬಂದವ್ರೆ, ಬನ್ನೂರಿಂದ ಬಂದವ್ರೆ. अस्सलाम वालेकुम, वेलकम बैक टू यूट्यूब चैनल। तो आज का वीडियो अलग ही होने वाला है। अब हम आए हैं एक ऐसी जगह जहाँ पे ये जो अभी ये संक्रांति का टाइम है और ये कर्नाटका में बहुत ही धूमधाम से मनाया जाता है संक्रांति। और हम लोग अब हैं चन्नापटना में। चन्नापटना में एक बाज़ार लगता है, मतलब एक गायों का नुमाइश की जाती है। और पता चला है कि यहाँ पे बहुत महंगी गाय हैं। और चलिए हम लोग अंदर देखते हैं कि गाय कैसी है। वो जो सबसे महंगी गाय है, जो पता चला है कि 2 गाय हैं, जो दो गाय 16 लाख को कुछ 16.5 लाख को कुछ बिकी है। और उन गायों को देखते हैं और उनके जो किसान हैं जो इन गायों को लेकर आए हैं उनको बात करते हैं। ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ನಾಗೇಶ್ ಅಂತ ಹೇಳಿ. ನಾಗೇಶ್ ಅಂತ ನಾನು. ಈ ಹಸು ಚೆನ್ನಾಗಿದೆ. ನಿಮ್ದನ್ನ ಹಸು ಇದು? ಹೌದು ಸರ್. ಎಷ್ಟು ಸರ್ ಇದು? ಸರ್ 16,25,000 ಸರ್. 16,25,000. ಏನಕ್ಕೆ ಸರ್ ಅಷ್ಟೊಂದು ಬೆಲೆ? ಸರ್ ಏನಕ್ಕೆ ಅಂತಂದರೆ ಎತ್ತಿದೆ. ಈ ಎತ್ತುಗಳನ್ನ ಬೀಟ್ ಮಾಡುವಂಥ ಎತ್ತು ಇಡೀ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಚಾಂಪಿಯನ್ ಎತ್ತು ಅಂದ್ರೆ ಕರ್ನಾಟಕದಲ್ಲಿ ಇವೇನೆ. ಹಾಗಾಗಿ ಬೆಲೆ ಇದಕ್ಕೆ ಆ ಬೆಲೆ ಕೊಟ್ಟರೆ ಕಡಿಮೆನೆ ಅಂತ ತಿಳ್ಕೊಬೇಕು. ಅವರು ಇನ್ನೂ 20 ಲಕ್ಷ ಕೋಟ್ ಮಾಡಿದ್ರು, ನಾವು ಅದಕ್ಕೆ ಇದು ಮಾಡ್ತಾ ಇರಲಿಲ್ಲ, ಕೊಂಡ್ಕೋತಿದ್ದೆ. ಹಾಗಾಗಿ ಇದು ಇಡೀ ಕರ್ನಾಟಕಕ್ಕೆ ಚಾಂಪಿಯನ್ ಎತ್ತಂದರೆ ಇದು. ಹೌದಾ? ಹಾಗಾಗಿದೆ ಸರ್. ಮತ್ತು ಈ ಇವತ್ತೊಂದು ವಿಶೇಷ ಏನಿದೆ ಸರ್ ಇದು? ಕೆಂಗಲ್ ಅನ್ನುವಂಥ ಸ್ವಾಮಿ ಜಾತ್ರೆ ಇದು. ನಮ್ಮ ಪುರಾತನ ಕಾಲದಿಂದನೂ ಈ ಜಾತ್ರೆ ನಡ್ಕೊಂಡು ಬರ್ತಾ ಇತ್ತು. ಈಗ ಕಾಲ ಬದಲಾಗ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ಹಸುಗಳು ಸಾಕೋದು ಕಡಿಮೆ ಆಯಿತು, ದನಗಳೆಲ್ಲ ಕಡಿಮೆ ಇದಾಗ್ತಿತ್ತು. ಜಾತ್ರೆ ಹಂಗೆ ಕ್ಷಣಿಸ್ತಾ ಹೋಗ್ತಾ ಇತ್ತು. ಯಾವಾಗ ಈ ಥರ ಕ್ಷಣಿಸ್ತಾ ಹೋಗ್ತಾ ಇತ್ತು, ನಾವು ಸ್ಥಳೀಯರೆಲ್ಲ ನಿಂತ್ಕೊಂಡು, ನಮ್ಮ ಪಾರ್ಸಾರ್ಥಿ ಇರ್ಬೋದು, ಪೇಟೆ ರವೀಣ ಇರ್ಬೋದು, ಎಲ್ಲ ನಿಂತ್ಕೊಂಡು ಒಂದು ಕಮಿಟಿ ಅಂತ ಮಾಡಿಕೊಂಡು ಜನಕ್ಕೆ ದರ ಸೇರಬೇಕಾದ್ರೆ, ಜಾತ್ರೆ ಉಳಿಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಒಂದು ಚರ್ಚೆ ಮಾಡಿ ಒಂದು ಕಮಿಟಿ ಅಂತ ಚರ್ಚೆ ಇದು ಮಾಡಿಕೊಂಡು ಅದಕ್ಕೆ ಪ್ರೈಸು ಹೋದ ವರ್ಷ ಅದನ್ನು ನಾವು ಸೇರಿ ಎಲ್ಲ ಇದು ಮಾಡಿ ಪ್ರೈಸ್ ಮಾಡಿದ್ವು. ಹೋದ ಸತಿ ನಾವೆಲ್ಲ ಸ್ಟಾರ್ಟಿಂಗ್ ಇದು ಮಾಡಿದಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಇದಾಯಿತು. ಬೆಳ್ಳಿ ಮಾಡಿದ್ವು. ಯಾವ ರೀತಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ನಮಗೆ ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು, ರೆಸ್ಪಾನ್ಸ್ ಎಲ್ಲ ಇದು ಮಾಡ್ತಿತ್ತು. ಹಾಗಾಗಿ ಏನು ಮಾಡಿದ್ರೆ ನೆಕ್ಸ್ಟು ಈ ಸತಿ ಚಿನ್ನ ಮಾಡಿದ್ದೀವಿ. ಈ ಸತಿ ಅಂತೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೋ, ನಾವೇನು ಒಂದು ಊಹೆ ಮಾಡಿದ್ದೋ ಇಷ್ಟು ಹಿಂಗೆ ಆಗ್ಬೋದು ಹಿಂಗೆ ಅಂತ, ಅದಕ್ಕಿಂತ 3 ಪಟ್ಟು ಹೆಚ್ಚಿಗೆ ನಮಗೆ ಒಂದು ಇದು ರಿಸಲ್ಟ್ ಸಿಕ್ಕಿದೆ ಸರ್. ರಿಸಲ್ಟ್ ಸಿಕ್ಕಿದೆ ಖಂಡಿತ. ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ಟಾಪು ಎತ್ತುಗಳು ಕರುಗಳು ಇದೆ ಇವತ್ತು ನಮ್ಮ ಇಡೀ ಇದರೊಳಗಡೆ ಈ ಜಾತ್ರೆಲಿದೆ. ಈ ಜಾತ್ರೆ ಚನ್ನಪಟ್ಟಣದ ಇವತ್ತು ಕೆಂಗಲ್ ಜಾತ್ರೆಯಲ್ಲಿ ಇಡೀ ಟಾಪ್ ಎತ್ತುಗಳೆಲ್ಲ ಪ್ರತಿಯೊಂದು ಹಾಲಲ್ಲಿರ್ಬೋದು, 2 4 ಎಲ್ಲ ಪ್ರತಿಯೊಂದರಲ್ಲೂ ಟಾಪ್ ಎತ್ತುಗಳು ಇವತ್ತು ನಮ್ಮ ಈ ಜಾತ್ರೆಯಲ್ಲಿ ಇದೆ ಸರ್. ಹೌದಾ? ಒಳ್ಳೆಯದು ಸರ್. ತುಂಬ ಚೆನ್ನಾಗಿದೆ ನಿಮ್ಮ ಎತ್ತು ಇದು. ಮತ್ತು ಇದು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ತಿನ್ನಿಸ್ತೀರಾ ಸರ್ ಅದಕ್ಕೆ? ಸರ್ ನಾವು ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಮತ್ತು ಜೋಳ ದೊಚ್ಚು, ಹಾಲು ಕೊಡ್ತೇವೆ. ಹೌದಾ? ಹಾಲು ಎಷ್ಟು ಲೀಟ್ರ್ ಕೊಡುತ್ತೆ ಸರ್? ಬೆಳಗ್ಗೆ ಒಂದು 3 ಲೀಟರ್ ಕೊಡ್ತೇವೆ, ಸಂಜೆ ಒಂದು 3 ಲೀಟರ್ ಕೊಡ್ತೇವೆ ಒಂದೊಂದೇ. सुपर है, ಚೆನ್ನಾಗಿದೆ. ತುಂಬ ಧನ್ಯವಾದ. थैंक यू सर. ये कर्नाटक का बहुत ही बड़ा मार्केट है और ये स्पेशल है।
अब ये जो फेस्टिवल चल रहा है संक्रांति फेस्टिवल, इसमें क्या होता है मतलब पूरा साल गाय मेहनत करती है और मेहनत करने के बाद यहाँ पे थोड़ा ब्रेक दिया जाता है। और ये जो जगह है यहाँ पे अपनी गायों को किसान क्या करते हैं लेके आके सेल करते हैं और नुमाइश करते हैं उनका। और आप देख सकते हैं बहुत ही खूबसूरत गाय है और एक से एक भारी है। और मैंने उनको पूछा वहाँ पे रेट क्या है, तो वो 2 गाय का बोला कि 16 लाख, 16 से 17 लाख। तो हमने तो कभी देखा नहीं था इतना रेट। आप देख सकते हैं बहुत खूबसूरत गाय है, बहुत ही अच्छी गाय है। अब हम यहाँ से आगे चलते हैं और कोई आगे गए हैं तो देखते हैं। ये बहुत ही बड़ा मार्केट है यहाँ पे, तो आसपास के जो गांव वाले हैं वो यहाँ पे अपना गाय ला के नुमाइश करते हैं, उनको सेल करते हैं। ಕೆಲವರು ಮಾಮೂಲಿ ನಾರ್ಮಲ್ ಸಿಂಪಲ್ ಕೆಲಸ ಮಾಡ್ಕೋತಾರೆ. ಕೆಲವೆಲ್ಲ ಇಂಥವೆಲ್ಲ ಜಾಸ್ತಿ ಈಗ ಪೆಂಡಾಲಲ್ಲಿ ನೋಡ್ತಿದ್ರೆ ಅವೆಲ್ಲ ಜಾಸ್ತಿ ಕೆಲಸ ಮಾಡಲ್ಲ, ಮಿನಿಮಮ್ ಕೆಲಸ ಬರೀ ಶೋಕಿಗೆ ಶೋಕಿಗೆ ಈಗ 16 ಲಕ್ಷ ಆಗೈತೆ ಅಂತಂದ್ರೆ ಅದೆಲ್ಲ ಯಾವ ಥರ ಶೋಕಿಗೆ ತೊಗೊಳ್ಳೋದು? ಎಲ್ಲ ಬರೀ ಶೋಕಿನೇ ಅಣ್ಣ. ಅವು ಪ್ರೈಸ್ ಮಾಡ್ತವೆ, ರೇಸ್ಗೆ ಹೋಗ್ತವೆ, ಬರೀ ಶೋಕಿನೇ ಅಣ್ಣ. ರೈಸ್ಗೆ ಜಾಸ್ತಿ ರೇಸ್ಗೂ ಕೆಲವು ಹೋಗ್ತವೆ. ಹೌದಾ? ಸುಮಾರು ರೇಸ್ಗಳಿಗೂ ಹೋಗ್ತವೆ. ರೇಸ್ಗಳಿಗವೆ, ರೇಸ್ ಕ್ರೇಜ್ ಜಾಸ್ತಿ ಅದೀಗ. ಏನು ವಯಸ್ಸಿರ್ಬೋದು ನಾವು ಅಂದಾಜು ಅದು 16 ಲಕ್ಷದವು? 16 ಲಕ್ಷದವು ಈಗ ಅವು ಸಮತ್ತವೆ, ಕಡ್ಬಿದ್ದು ಸಮತ್ತವೆ ಅಂತ. ಏನು ಒಂದು ಅಲ್ಲಿಗೆ 2.5 ಒಂದು 8 ವರ್ಷ. 8 ವರ್ಷ. ಜೊತೆ ಹೆಂಗೆ ಮಾಡ್ತೀರಣ್ಣ ಇದು? ಜೊತೆ ಅಣ್ಣ ಇವು ಜಾತ್ರೆಯಿಂದ ಜಾತ್ರೆಗೆ ಎಲ್ಲ ಜಾತ್ರೆಗೂ ಹೋಗಿ ಚಿಕ್ಕ ವಯಸ್ಸಲ್ಲೇ ಒಂದು ಜೊತೆ ಮಾಡಿ ಪಳಗಿಸಿ ಚೆನ್ನಾಗಿ ಜೊತೆ ಆದಮೇಲೆ ಅದು ಸೆಟ್ ಆಗಲಿಲ್ಲ ಅಂದರೆ ಒಂದು ಏಜಿಗೆ ಬಂದಾಗ ತಿರ್ಗಾ ಅದಕ್ಕೆ ಆದಂಥ ಜೊತೆನ ಈ ವಾಟ್ಸಪ್ಪು, ಫೇಸ್ಬುಕ್ಕೆಲ್ಲ, ಯೂಟ್ಯೂಬೆಲ್ಲ ಬರ್ತಾವಲ್ಲ ನೋಡಿ ನಿಮ್ಮ ಹತ್ರ ಇದ್ದರೆ ಅವರು ಅವ್ರ ಹತ್ರ ಇದ್ರೆ ಹಿಂಗೆ ಒನ್ ಬೈ ಒನ್ ವಿಂಗಡಣೆ ಮಾಡಿ ಸೇರಿಸ್ಕೊತಾರೆ. ಮತ್ತು ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತಾ? ಡೈಲಿ ಮೇಂಟೆನೆನ್ಸ್ ಬೇಕೇ ಬೇಕಣ್ಣ. 500 ರೂಪಾಯಿ ಬೇಕೇ ಬೇಕು. ತಿಂಗಳಿಗೆ ಒಂದು ಜೊತೆ ಎತ್ತು ಸಾಕ್ತೀನಿ ಅಂದರೆ ಮ್ಯಾಕ್ಸಿಮಮ್ 20,000 ಇರಲೇಬೇಕು. ಮತ್ತು ಈ ಹಬ್ಬದ ವಿಶೇಷ ಸಂಕ್ರಾಂತಿ ವಿಶೇಷ. ಸಂಕ್ರಾಂತಿ ಬೆಳೆ ಬರುತ್ತಲ್ಲ, ಬೆಳೆ ಬಂದಿರ್ತದೆ, ವರ್ಷವೆಲ್ಲ ಗೇದಿರ್ತವೆ. ಅವಕ್ಕೂ ನಾವು ಬರ್ತಡೇ ಮಾಡ್ತೀವಲ್ಲ ಹಂಗೆ ಅವಕ್ಕೂ ಕೂಡ ಒಂದು ದಿವಸ ಸೋಕಿ ಒಂದು ದಿವಸ ಇದು ಮಾಡಿ ಎಂಜಾಯ್ ಮಾಡುತ್ತಾರೆ, ಖುಷಿ ಪಡಿಸೋ ಥರ ಇರಬೇಕು. ಅವಕ್ಕೆ ಒಳ್ಳೆ ತಿಂಡಿ, ಒಳ್ಳೆ ಮೇವು, ಒಳ್ಳೆ ಅಲಂಕಾರ ಮಾಡಿ ಅವಕ್ಕೂ ಖುಷಿ. ಯಾವ ಮದ್ದೂರಿಂದ ಬಂದಿದ್ದೀರಾ? ಮದ್ದೂರಿಂದ ನಿಮ್ಮ ಲೆಕ್ಕಾಚಾರನ ಇಲ್ಲಿ ನಮ್ಮ ಚನ್ನಪಟ್ಟಣಕ್ಕೆ ಎಲ್ಲೆಲ್ಲಿಂದ ಬರ್ಬೋದು? ಇಲ್ಲಿ ಅಣ್ಣ ಎಲ್ಲ ಜಿಲ್ಲೆಯಿಂದ ಬಂದವ್ರು. ಈಗ KR ಪೇಟೆಯಿಂದ ಬಂದವ್ರೆ ತೊಗೊಂಡೋಗೋರು, ಮಳವಳ್ಳಿ ತಾಲೂಕಿಂದ ಬಂದವ್ರೆ, ಬನ್ನೂರಿಂದ ಬಂದವ್ರೆ, ಕನಕಪುರದಿಂದ ಬಂದವ್ರೆ, ಬೆಂಗಳೂರು ಅಲ್ಲಿಂದೆಲ್ಲ ಬಂದವ್ರೆ. ಸುಮಾರು ಜಿಲ್ಲೆಗಳಿಂದ ಬಂದವ್ರಣ್ಣ. ಈ ಸರಿ ಪ್ರೈಸಸ್ ಅದೇ ಅಂತಂದ್ಬಿಟ್ಟು ಸುಮಾರು ಜಿಲ್ಲೆಗಳಿಂದ ಬಂದವ್ರಣ್ಣ. ಅದು 2-3 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಈ ವರ್ಷ ಸ್ವಲ್ಪ ಭಯಂಕರ ಇದೆ. ತುಂಬ ಚೆನ್ನಾಗೂ ಮಾಡವ್ರೆ, ತುಂಬ ಅನುಕೂಲತೆಯೂ ಚೆನ್ನಾಗದೆ ಅಣ್ಣ. ಫುಲ್ಲು ಡೆಲ್ ಆಗ್ಬಿಟ್ಟಿತ್ತು ಜಾತ್ರೆ. ಈ 3ನೇ ವರ್ಷದಲ್ಲಿ ಏನೂ ಇರಲಿಲ್ಲ ಅಣ್ಣ. ಕೊರೋನಾ ಟೈಮಲ್ಲಿ ಒಂದು ಸತಿ ಕಟ್ಟಿದ್ರೆ ಅಷ್ಟೇ ಸಿಂಪಲಾಗಿ. ಕೊರೋನಾ ಆದಮೇಲಂತೂ ತುಂಬ ಡೆಲ್ ಆಗ್ಬಿಟ್ಟಿತ್ತು. ಹೋದ ಸತಿ ಸ್ವಲ್ಪ ಇತ್ತು, ಈ ಸಲ ಅದಕ್ಕೆ 100ರಷ್ಟು ಪಟ್ಟು ಕ್ರೇಜ್ ಜಾಸ್ತಿ ಆಗಿದೆ. ಜನಗಳು ಅಷ್ಟೇ ಜನ ಬಂದವರಣ್ಣ. ತುಂಬ ಧನ್ಯವಾದಗಳು. ನಿಮ್ಮ ಹೆಸರು? ನಿಜಲಿಂಗ ಸ್ವಾಮಿ ಅಂತ. ನಿಮ್ಮದು ವ್ಯವಸಾಯ ಅಣ್ಣ, ಪೂರ್ಣ ವ್ಯವಸಾಯ. ಪೂರ್ಣ ವ್ಯವಸಾಯ. ನಾವು ಒಂದೆರಡು ಮಾರ್ದೋ, ಚಿಕ್ಕ ಕರುಗಳಿದ್ದೋ ಮಾರ್ದೋ, ಕರುಗಳು ಹಾಕಿರ್ತಾವಲ್ಲ ಮಾರ್ದೋ, ಎತ್ತುಗಳು